ಸ್ಟೂಡೆಂಟ್ಸ್, ಈ ದಿನ ನಾವು ನಂಬರ್ ಸಿಸ್ಟಮ್ ಬಗ್ಗೆ ನೋಡೋಣ. ಪ್ಲೇಸ್ ವ್ಯಾಲ್ಯೂನ ನಾವು ಐಡೆಂಟಿಫೈ ಮಾಡಬೇಕು ಅಂತಂದರೆ ದೆರ್ ಆರ್ ಟೂ ಟೈಪ್ಸ್ ಆಫ್ ನಂಬರ್ ಸಿಸ್ಟಮ್ಸ್. ಒನ್ ಈಸ್ ಇಂಡಿಯನ್ ಸಿಸ್ಟಮ್ ಆರ್ ಇಂಡೋ ಅರೇಬಿಕ್ ನಂಬರ್ ಸಿಸ್ಟಮ್. ಅನದರ್ ಒನ್ ಈಸ್ ಇಂಟರ್ನ್ಯಾಷನಲ್ ನಂಬರ್ ಸಿಸ್ಟಮ್. ಸೊ ಫಸ್ಟ್ ನಾವೀಗ ಇಂಡಿಯನ್ ಸಿಸ್ಟಮ್ ಅಥವಾ ಇದಕ್ಕೆ ಇಂಡೋ ಅರೇಬಿಕ್ ನಂಬರ್ ಸಿಸ್ಟಮ್ ಅಂತಲೂ ಕೂಡ ಹೇಳ್ತೀವಿ. ಇದರಲ್ಲಿ ಆಲ್ರೆಡಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಯಾವ ರೀತಿ ಇರುತ್ತೆ ಅಂತಂದರೆ ಫಸ್ಟು ಪ್ಲೇಸು ಒನ್ಸಿಂದ ಸ್ಟಾರ್ಟ್ ಆಗುತ್ತೆ. ಒನ್ಸ್, 10, 100, 1000, ನೆಕ್ಸ್ಟ್ ಪ್ಲೇಸ್ 10,000, ನೆಕ್ಸ್ಟ್ ಪ್ಲೇಸ್ ಲ್ಯಾಕ್, ನೆಕ್ಸ್ಟ್ ಪ್ಲೇಸ್ 10 ಲ್ಯಾಕ್, ನೆಕ್ಸ್ಟ್ ಕ್ರೋರ್, 10 ಕ್ರೋರ್, 100 ಕ್ರೋರ್, ಈ ರೀತಿ ಹೋಗ್ತಾ ಇರುತ್ತೆ. ಸೊ ಲ್ಯಾಕ್, ಕ್ರೋರ್ ಅಂತ ಬಂತು ಅಂತಂದರೆ ಇದು ಇಂಡಿಯನ್ ಸಿಸ್ಟಮ್. ಓಕೆ, ಇಲ್ಲಿ ಪ್ಲೇಸ್ ವ್ಯಾಲ್ಯೂ ಯಾವ ರೀತಿ ಇರುತ್ತೆ ಅಂತಂದರೆ ಫಸ್ಟು ಎಕ್ಸ್ಪೋನೆನ್ಷಿಯಲ್ ಫಾರ್ಮಲ್ಲಿ ಹೇಳ್ತೀನಿ ನೋಡಿ. ಫಸ್ಟ್ ಒನ್ಸ್ ಪ್ಲೇಸ್ ಇದೆಯಲ್ಲ ಅದನ್ನ ಅಲ್ಲಿ 10⁻0 ಇದ್ರ ವ್ಯಾಲ್ಯೂ, ಅಂದರೆ 10⁻0 ಅಂದರೆ 1 ಇದ್ರ ವ್ಯಾಲ್ಯೂ. ಸೊ ನೆಕ್ಸ್ಟ್ ಬಂದರೆ 10⁻1, ನೆಕ್ಸ್ಟು 10⁻2 ಅಂದರೆ 10⁻2 ಅಂತಂದರೆ 10ನ 2 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ ಏನು ವ್ಯಾಲ್ಯೂ ಬರುತ್ತೋ ಅದು, ಅಂದರೆ 10 × 10 100 ಆಗುತ್ತೆ. ಸೊ 10⁻2. ನೆಕ್ಸ್ಟ್ ಪ್ಲೇಸು 10⁻3, 10⁻4, 10⁻5, 10⁻6, 10⁻7, ಕ್ರೋರ್ಗೆ 10⁻7. ಈ ರೀತಿ ಎಕ್ಸ್ಪೋನೆನ್ಷಿಯಲ್ ಫಾರ್ಮಲ್ಲಿ ಪ್ಲೇಸ್ ವ್ಯಾಲ್ಯೂ ಇರುತ್ತೆ. ನೆಕ್ಸ್ಟ್ ನಿನ್ನ ನಂಬರಲ್ಲೇ ಹೇಳೋದಾದರೆ ಒನ್ಸ್ ಪ್ಲೇಸ್ ವ್ಯಾಲ್ಯೂ 1, ಟೆನ್ಸ್ ಪ್ಲೇಸ್ ವ್ಯಾಲ್ಯೂ 10, 100, 1000, 10,000, 1 ಲ್ಯಾಕ್, 10 ಲ್ಯಾಕ್, ಕ್ರೋರ್. ಸೊ ಈ ರೀತಿ ಏನಿದೆಯೋ ಇದನ್ನು ನಾವು ಇಂಡಿಯನ್ ನಂಬರ್ ಸಿಸ್ಟಮ್ ಅಂತ ಹೇಳ್ತೀವಿ. ಇದರಲ್ಲಿ ಒಂದು ನಂಬರ್ ಕೊಟ್ಟಾಗ ಅದನ್ನ ಯಾವ ರೀತಿ ಎಕ್ಸ್ಪ್ಯಾಂಡ್ ಮಾಡೋದು ಅನ್ನೋದ್ರ ಬಗ್ಗೆ ಈಗ ನೋಡೋಣ. ಈಗ ಇಲ್ಲೊಂದು ನಂಬರ್ ಇದೆ 70896. 70896. ಸೊ ಇಂಡಿಯನ್ ಸಿಸ್ಟಮಲ್ಲಿ ನಾವು ಓದೋದಕ್ಕೆ ಈಸಿ ಆಗಲಿ ಅನ್ನೋದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂತಂದರೆ ಫಸ್ಟು 3 ಡಿಜಿಟ್ ಆದಮೇಲೆ ಕಾಮ ಇಡ್ತೀವಿ, ನೆಕ್ಸ್ಟು 2 ಡಿಜಿಟ್ ಆದಮೇಲೆ ಕಾಮ ಇಡ್ತಾ ಹೋಗ್ತೀವಿ. ಸೊ ಈಗ ಇದನ್ನು ಓದಬೇಕಾದ್ರೆ ಇದು 70,896 ಅಂತ ಇದೆ. ಸೊ ಇದನ್ನು ಎಕ್ಸ್ಪ್ಯಾಂಡ್ ಯಾವ ರೀತಿ ಮಾಡೋದು ಅನ್ನೋದು ನೋಡೋಣ. ಫಸ್ಟು 7 ಇದೆ ಇಂಟು 10 ಪವರ್, ಎಕ್ಸ್ಪೋನೆನ್ಷಿಯಲ್ ಫಾರ್ಮಲ್ಲಿ ಫಸ್ಟು ಎಕ್ಸ್ಪ್ಯಾಂಡ್ ಮಾಡೋಣ. ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಅಂತಂದರೆ 10 ಪವರಲ್ಲಿ ಬರೆಯೋದು. ಸೊ ಹೇಗೆ, ಫಸ್ಟು 7 ಇದೆ, 7 ಇಂಟು 10 ಪವರ್. 10 ಪವರ್ ಎಷ್ಟಿದೆ ಅಂತಂದರೆ ಈ 7 ಆದಮೇಲೆ ಎಷ್ಟು ಪ್ಲೇಸ್ ಇದೆ ನೋಡಿ, 7 ಆದಮೇಲೆ 1 2 3 4 ಪ್ಲೇಸ್ ಇದೆ. ಸೊ 10⁻4. ಸೊ ಇದು ಬ್ರಾಕೆಟು ಕ್ಲೋಸ್ ಮಾಡೋಣ. ನೆಕ್ಸ್ಟ್ ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಕ್ಕಿಂತ ಮುಂಚೆ ಪ್ಲಸ್ ಹಾಕೋಣ. ಸೊ ನೆಕ್ಸ್ಟ್ ನೋಡಿ 0 ಇದೆ. ಸೊ 0ಗೆ ವ್ಯಾಲ್ಯೂ ಇಲ್ಲ, ಹಾಗಾಗಿ 0 ಬರೆಯೋದೇನು ಬೇಡ. ನೆಕ್ಸ್ಟ್ ಪ್ಲೇಸ್ ನೆಕ್ಸ್ಟ್ ಏನಿದೆ ನಂಬರ್ 8 ಇದೆ. ಸೊ 8 ಮೆನ್ಷನ್ ಮಾಡೋಣ. 8 ಇಂಟು 10 ಪವರ್. 8 ಆದಮೇಲೆ ಎಷ್ಟು ಪ್ಲೇಸ್ ಇದೆ, 1 2 ಪ್ಲೇಸ್ ಇದೆ. ಸೊ 10⁻2 ಬ್ರಾಕೆಟ್ ಕ್ಲೋಸ್. ನೆಕ್ಸ್ಟ್ ಪ್ಲೇಸ್ಗೆ ಹೋಗಬೇಕು, ಪ್ಲಸ್ ಹಾಕೋಣ. ನೆಕ್ಸ್ಟ್ ಏನಿದೆ 9 ಇದೆ. ಸೊ ಬರೆಯೋಣ 9 ಇಂಟು 10 ಪವರ್. ಎಷ್ಟಿದೆ, 9 ಆದಮೇಲೆ ಎಷ್ಟು ಪ್ಲೇಸ್ ಇದೆ, 1 ಪ್ಲೇಸ್ ಇದೆ. ಸೊ 10⁻1. ಇದು ಮುಗೀತು. ನೆಕ್ಸ್ಟ್ ಹೋಗೋದಾದರೆ 6 ಇದೆ. ಸೊ 6 ಬರೆಯೋಣ ಇಂಟು 10 ಪವರ್. 6 ಆದಮೇಲೆ ಯಾವುದಿದೆ, ಏನಿದೆ, ಯಾವುದು ನಂಬರ್ ಇಲ್ಲ. ಸೊ 6⁻0. ಸೊ ಇದು ಎಕ್ಸ್ಪೋನೆನ್ಷಿಯಲ್ ಫಾರ್ಮಲ್ಲಿ ಎಕ್ಸ್ಪ್ಯಾಂಡ್ ಮಾಡೋದು. ಈ ಸ್ಟೆಪ್ ಮುಗೀತು. ನೆಕ್ಸ್ಟ್ ಇದನ್ನು ವ್ಯಾಲ್ಯೂ ಬೇಕಾದ್ರೆ ಮೆನ್ಷನ್ ಮಾಡೋದಾದರೆ ನೆಕ್ಸ್ಟ್ ನೋಡಿ 7 ಇಂಟು 10⁻4 ಅಂತ ಅಂದರೆ 1 ಪಕ್ಕ ಪವರ್ ಎಷ್ಟಿದೆ, 4 ಇದೆ. 4 0 ಹಾಕಿ, 1 2 3 4 0. ಸೊ 10,000. 7 ಇಂಟು 10,000 ಪ್ಲಸ್ ಇದೆ, ಪ್ಲಸ್ ಹಾಕೋಣ. ನೆಕ್ಸ್ಟ್ 8 ಇಂಟು 10⁻2 ಅಂತ ಇದೆ. ಸೊ 1 ಪಕ್ಕ 2 0 ಹಾಕಿದ್ರೆ ಇದು ವ್ಯಾಲ್ಯೂ ಮುಗೀತು. ನೆಕ್ಸ್ಟ್ ಪ್ಲಸ್ ಇದೆ, ಪ್ಲಸ್ ಹಾಕೋಣ. ನೆಕ್ಸ್ಟ್ 9 ಇಂಟು 10⁻1 ಅಂತ ಇದೆ. ಸೊ 1 ಪಕ್ಕ 1 0 ಮುಗೀತು. ನೆಕ್ಸ್ಟ್ ಪ್ಲಸ್ 6 ಇಂಟು 10⁻0 ಇದೆ. ಸೊ 1 ಪಕ್ಕ 0 ಅಂದರೆ ಹಾಕೋಗಿಲ್ಲ, ಮುಗೀತು. ಸೊ 6 ಇಂಟು 1, 10⁻0 ಅಂದರೆ ಅದು ವ್ಯಾಲ್ಯೂ 1. ಸೊ ಇದು ಸೆಕೆಂಡ್ ಲೈನ್ ಆಯಿತು. ನೆಕ್ಸ್ಟ್ ಈಗ ಮಲ್ಟಿಪ್ಲೈ ಮಾಡಿಬಿಟ್ರೆ ಇದು ವ್ಯಾಲ್ಯೂ ಬರೋಣ. 7 ಇಂಟು 10,000 70,000 ಆಗುತ್ತೆ. ಪ್ಲಸ್ 8 ಇಂಟು 100 800, ಪ್ಲಸ್ 9 ಇಂಟು 10 90, ಪ್ಲಸ್ 6. ಸೊ 70,896. ಈ ರೀತಿ 3 ರೀತಿಯಲ್ಲಿ ನಾವು ಇದನ್ನ ನಂಬರ್ನ ಎಕ್ಸ್ಪ್ಯಾಂಡ್ ಮಾಡ್ಬೋದು. ಸೊ ಇಲ್ಲಿರೋ ಕ್ವಶನ್ಸ್ನ ನೀವು ಇದೇ ರೀತಿ ಟ್ರೈ ಮಾಡಿ. ಸೊ ನಾನು
ಥರ್ಡ್ ಕ್ವಶನ್ ನಾನು ತೊಗೊತೀನಿ ನೋಡಿ. 8 1 2 3 4 5 0 ಆದಮೇಲೆ 6 ಇದೆ. ಸೊ 8 1 2 3 4 5 0 ಆದಮೇಲೆ 6 ಇದೆ. ಸೊ ಇದನ್ನು ಇಂಡಿಯನ್ ಸಿಸ್ಟಮಲ್ಲಿ ಓದಬೇಕು ಅಂತಂದರೆ 1 2 3 3 ಪ್ಲಸ್ ಆದಮೇಲೆ ಕಾಮ, 2 ಪ್ಲಸ್ ಆದಮೇಲೆ ಕಾಮ. ಸೊ ಇದು 1000 ಪ್ಲಸ್ಸು, ಇದು ಲ್ಯಾಕ್ ಪ್ಲಸ್ 80 ಲ್ಯಾಕ್ 6 ಇದ್ರ ವ್ಯಾಲ್ಯೂ. ಸೊ ಈಗ ಇದನ್ನು ಎಕ್ಸ್ಪ್ಯಾನ್ಷನ್ ಫಾರ್ಮಲ್ಲಿ ಎಕ್ಸ್ಪ್ಯಾಂಡ್ ಮಾಡೋಣ. 8 ಇಂಟು 10 ಪವರ್. ಸೊ 8 ಆದಮೇಲೆ ಎಷ್ಟು ಡಿಜಿಟ್ಸ್ ಇದೆ ನೋಡಿ, 1 2 3 4 5 6 ಡಿಜಿಟ್ ಇದೆ. ಸೊ 10 ಪವರ್ 6 ಇದು ಮುಗೀತು. ಪ್ಲಸ್ ಇದೆಲ್ಲ 0 ಇದೆ, ಅದು ಯಾವುದು ಬರೆಯೋ ಅವಶ್ಯಕತೆ ಇಲ್ಲ. ಲಾಸ್ಟ್ 6 ಹೋಗೋಣ. 6 ಇಂಟು 10 ಪವರ್ 10 6 ಆದಮೇಲೆ ಯಾವುದು ಡಿಜಿಟ್ಸ್ ಇಲ್ಲ. ಸೊ 0 ಮುಗೀತು. ಇಷ್ಟೇ ಒಂದೇ ಲೈನ್. ನೆಕ್ಸ್ಟ್ ಇದನ್ನು ಇನ್ನೊಂದು ಸ್ಟೆಪ್ಪಲ್ಲಿ ಬರೆಯೋದಾದರೆ 8 ಇಂಟು 10 ಪವರ್ 6 ಅಂತಂದರೆ 10ನ 6 ಟೈಮ್ಸ್ ಮಲ್ಟಿಪ್ಲೈ ಮಾಡಿ ಅಂತ. ಸೊ 6 ಟೈಮ್ ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತಪ್ಪ ಅಂತಂದರೆ ಒಂದು ಪಕ್ಕ 6 zeros ಬರುತ್ತೆ, 6 zeros ಬರುತ್ತೆ. ಸೊ ಇದು ಕ್ಲೋಸ್. ಪ್ಲಸ್ 6 ಇಂಟು 10 ಪವರ್ 0 ಅಂದರೆ ಅದ್ರ ವ್ಯಾಲ್ಯೂ 1. ಸೊ 8 ಇಂಟು ಇದು ಬಂದು 10 ಲ್ಯಾಕ್ ಇದೆ, 8 ಇಂಟು 10 ಲ್ಯಾಕ್ 80 ಲ್ಯಾಕ್ ಆಗುತ್ತೆ, ಪ್ಲಸ್ 6. ಸೊ ಈ ರೀತಿ 3 ಸ್ಟೆಪ್ಪಲ್ಲಿ ನಾವು ಎಕ್ಸ್ಪ್ಯಾಂಡ್ ಮಾಡ್ಬೋದು. ನೆಕ್ಸ್ಟ್ ಏನಿದೆ ಅಂತಂದರೆ ಉಳಿದ ಕ್ವಶನ್ ನೀವು ಆನ್ಸರ್ ಮಾಡಿ ಅದೇ ರೀತಿ. ನೆಕ್ಸ್ಟು ರೈಟ್ ದಿ ಫಾಲೋಯಿಂಗ್ ಇನ್ ಸ್ಟ್ಯಾಂಡರ್ಡ್ ಫಾರ್ಮ್, ಅಂದರೆ ವರ್ಡ್ಸಲ್ಲಿದೆ, ಅದನ್ನು ನಂಬರಲ್ಲಿ ಬರೀಬೇಕು. ಸೊ ಹೇಗೆ ನೋಡಿ, 5 crore ಇದು ಕ್ರೋರ್, ಇದು 5 crore 65,71,834 ಅಂತ ಒಂದು ನಂಬರ್ ಇದೆ. ಸೊ ಇದು ನಂಬರಲ್ಲಿ ಹೇಗೆ ಬರೆಯೋದು ಅಂತ ನೋಡೋಣ. 5 crore, ಸೊ ಇದು ಕ್ರೋರಿಂದ ಸ್ಟಾರ್ಟ್ ಆಗಿದೆ. ಸೊ ಕ್ರೋರ್ಗೆ ಒಂದು ಪ್ಲೇಸ್ ಕೊಡೋಣ. ಈ ಥರ ಲೈನ್ಸ್ ಹಾಕೊಂಡ್ಬಿಟ್ರೆ ನಮಗೆ ಬರೆಯೋದಕ್ಕೆ ಈಸಿ ಆಗುತ್ತೆ. ಕ್ರೋರ್ಗೆ ಒಂದು ಪ್ಲೇಸ್ ಕೊಡೋಣ. ಕ್ರೋರ್ ಆದಮೇಲೆ ಲ್ಯಾಕ್ಗೆ 2 ಪ್ಲೇಸ್ ಬರುತ್ತೆ. ಲ್ಯಾಕ್ ಆದಮೇಲೆ 1000ಗೆ 2 ಪ್ಲೇಸ್ ಬರುತ್ತೆ. 1000 ಆದಮೇಲೆ 100 10 ಒನ್ಸ್. ಸೊ ಇಷ್ಟು ಪ್ಲೇಸ್ ಬರುತ್ತೆ ಅನ್ನೋದು ನಮ್ಮ ಮೈಂಡಲ್ಲಿ ಇರಬೇಕು. ಈ ನಂಬರ್ ಬರೆದ್ರೆ ಇಷ್ಟು ಪ್ಲೇಸು ಕವರ್ ಆಗಬೇಕು. ಕ್ರೋರಿಂದ ಸ್ಟಾರ್ಟ್ ಆದರೆ ಇಷ್ಟು ಪ್ಲೇಸ್ ಕವರ್ ಆಗುತ್ತೆ. ಸೊ ಈಗೇನೇನು ಬರುತ್ತೆ ನೋಡೋಣ. 5 crore ಅಂತ ಇದೆ. ಸೊ ಇದು ಕ್ರೋರ್ ಪ್ಲೇಸು. ಕ್ರೋರ್ ಪ್ಲೇಸಲ್ಲಿ 5 ಬರೆಯೋಣ. 5 crore ಮುಗೀತು. 65 ಲ್ಯಾಕ್ ಅಂತದೆ. 65 ಲ್ಯಾಕ್ ಪ್ಲೇಸಲ್ಲಿ 65 ಮೆನ್ಷನ್ ಮಾಡೋಣ. 65 ಲ್ಯಾಕ್ ಮುಗೀತು. 71,000 ಅದೇ ನೋಡಿ, 71,000 1000 ಪ್ಲೇಸಲ್ಲಿ 71. ನೆಕ್ಸ್ಟು 834 ಫಿನಿಶ್. 5 crore 65 lakh 71,834. ನೆಕ್ಸ್ಟ್ ನೋಡೋಣ. 6,04,800 ಅಂತ ಇದೆ. ಸೊ 6 ಲ್ಯಾಕಿಂದ ಸ್ಟಾರ್ಟ್ ಆಗಿದೆ. 6 ಲ್ಯಾಕ್ ಅಲ್ವಾ, 6ಗೆ ಲ್ಯಾಕ್ಗೆ ಒಂದು ಪ್ಲೇಸ್ ಸಾಕು. 1000ಗೆ 2 ಪ್ಲೇಸ್ ಬರುತ್ತೆ, 100 10 ಒನ್ಸ್. ಸೊ ಇಷ್ಟು ಪ್ಲೇಸ್ ಕವರ್ ಆಗುತ್ತೆ. 6 ಲ್ಯಾಕ್ ಇದೆ. ಸೊ ಲ್ಯಾಕ್ ಪ್ಲೇಸಲ್ಲಿ 6 ಮೆನ್ಷನ್ ಮಾಡೋಣ. 6 ಲ್ಯಾಕ್ ಮುಗೀತು. 4,000 ಅಂತ ಇದೆ. ಸೊ 4,000 ಇಲ್ಲಿ ಇದು ಎರಡು ಪ್ಲೇಸು ಕೂಡ 1000ಗೆ ಸಂಬಂಧಪಟ್ಟಿದ್ದು. 4,000 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ 4 ಬರೆಯೋಕ್ಕಾಗೋದಿಲ್ಲ, ಇಲ್ಲಿ ಬರೆದ್ರೆ 40,000 ಆಗ್ಬಿಡುತ್ತೆ. ಸೊ 0 ಹಾಕ್ಬಿಟ್ಟು 4 ಹಾಕೋಣ. ಸೊ 4,000 ಆದಮೇಲೆ 800 ಅಂತ ಇದೆ. ಸೊ 800 ಮುಗೀತು. 6,04,800. ನೆಕ್ಸ್ಟ್ ಥರ್ಡ್ ಒನ್ ನೋಡಿ. 2 crore 53,071 ಅಂತ ಇದೆ. ಸೊ 2 crore ಅಂದರೆ ಈ ನಂಬರು ಕ್ರೋರಿಂದ ಸ್ಟಾರ್ಟ್ ಆಗುತ್ತೆ. ಈ ಒಂದು ಪ್ಲೇಸ್ ಕ್ರೋರ್ ಕೊಡೋಣ. ನೆಕ್ಸ್ಟ್ 2 ಪ್ಲೇಸ್ ಲ್ಯಾಕ್ ಆಗುತ್ತೆ. ನೆಕ್ಸ್ಟ್ 2 ಪ್ಲೇಸ್ 1000 ಆಗುತ್ತೆ. 100 10 ಒನ್ಸ್. ಸೊ ಇಷ್ಟು ಪ್ಲೇಸ್ ಕವರ್ ಮಾಡೋಣ. 2 crore ಕ್ರೋರ್ ಪ್ಲೇಸಲ್ಲಿ 2. ನೆಕ್ಸ್ಟ್ ಲ್ಯಾಕ್ 2 crore ಮುಗೀತು. 53,000 ಸೊ ಲ್ಯಾಕ್ ಪ್ಲೇಸಲ್ಲಿ ಕೊಟ್ಟಿಲ್ಲ, ಹಾಗಾದರೆ 0 0. 1000 ಪ್ಲೇಸಲ್ಲಿ 53,000 ಇದೆ. 53,000 ಮುಗೀತು. 71 100 ಇಲ್ಲ, ಹಾಗಾಗಿ 71 ಫಿನಿಶ್. 2 crore 53,071. ನೆಕ್ಸ್ಟ್ ನಂಬರ್ ನೋಡಿ. 4,06,000 ಅಂತ ಇದೆ. ಸೊ ಲ್ಯಾಕಿಂದ ಸ್ಟಾರ್ಟ್ ಆಗುತ್ತೆ. ಸೊ ಈ ಪ್ಲೇಸ್ನ ನಾನು ಲ್ಯಾಕ್ ಕೊಡ್ತೀನಿ. 4 ಲ್ಯಾಕ್ ಅಂತ ಹೇಳಿದ್ರೆ 4 ಬರೋದ್ರೆ ಸಾಕು, ಲ್ಯಾಕ್ ಪ್ಲೇಸ್ ಆಯಿತು. ಲ್ಯಾಕ್ ಆದಮೇಲೆ ಏನು ಬರುತ್ತೆ, 1000ಗೆ 2 ಪ್ಲೇಸ್ ಬರುತ್ತೆ, 100 10 1.
ಸೊ 4 ಲ್ಯಾಕ್ ಪ್ಲೇಸಲ್ಲಿ 4 ಬಂದೆ, 4 ಲ್ಯಾಕ್. 600 ಅಂತ ಇದೆ, 4 ಲ್ಯಾಕ್ ಮುಗೀತು, ಇನ್ನು ಉಳ್ಕೊಂಡ್ರೆ 600 ಬರೀಬೇಕು. ಸೊ 1000 ಪ್ಲೇಸಲ್ಲಿ ಏನು ಕೊಟ್ಟಿಲ್ಲ, 0 ಹಾಕೋಣ, 600 ಬರೆಯೋಣ, ಫಿನಿಶ್. 4 ಲ್ಯಾಕ್ಸ್ 600. ನೆಕ್ಸ್ಟ್ ಲಾಸ್ಟ್ ಒಂದು ನೋಡಿ, 9 crore ಅಂತ ಇದೆ. ಸೊ ಕ್ರೋರಿಂದ ಸ್ಟಾರ್ಟ್ ಆಗುತ್ತೆ, ಕ್ರೋರ್ ಆದಮೇಲೆ ಲ್ಯಾಕ್, 1000, 100, 10, 1. ಸೊ 9 crore ನೋಡಿ, 9 crore ಪ್ಲೇಸಲ್ಲಿ 9 ಹಾಕೋಣ. 70 ಲ್ಯಾಕ್ ಲ್ಯಾಕ್ ಪ್ಲೇಸಲ್ಲಿ 70. 30,000 ಪ್ಲೇಸಲ್ಲಿ 30,000. 6 ಅಂತ ಇದೆ, ಅಂದರೆ 100 ಇಲ್ಲ, 10s ಇಲ್ಲ, ಡೈರೆಕ್ಟಾಗಿ 6. ಸೊ 9 crore, 70 ಲ್ಯಾಕ್, 30,000, 6. ಸೊ ಈ ರೀತಿ ನಾವು ಈಸಿಯಾಗಿ ಈ ಥರ ಲೈನ್ಸ್ ಹಾಕೊಂಬಿಟ್ರೆ ನಮಗೆ ಕನ್ಫ್ಯೂಷನ್ ಆಗೋಲ್ಲ, ಹಾಗಾಗಿ ಡೈರೆಕ್ಟಾಗಿ ಬರಿಬೋದು. ಇಲ್ಲ ಅಂತಂದರೆ ಇಲ್ಲೆಲ್ಲಿ 1 0 ಮಿಸ್ ಆದರೂ ಕೂಡ ಆನ್ಸರು ರಾಂಗ್ ಆಗುತ್ತೆ.